ಆನೆ ಹೋಗ್ಬೇಕಾದ್ರೆ ನಾಯಿಗಳು ಬೊಗಳುತ್ತವೆ. ಆನೆ ಹೋಗ್ತಾ ಇದ್ರೆ ನಾಯಿ ಬೊಗಳಲೇಬೇಕು ಕಣ್ರಿ. ಈ ಕಥೆಯಲ್ಲಿ ಆನೆ ಯಾರು ಗೊತ್ತಾ? ಆ ಕಥೆಯಲ್ಲಿ ಆನೆ ಯಾರು ಗೊತ್ತಾ? ನಮ್ ಸಿದ್ದರಾಮಯ್ಯ ಸಾಹೇಬ್ರು. ಇನ್ನೊಂದು ಪ್ರಾಣಿ ಯಾವುದು? ಯಾರು? ಅದಿನ್ನೊಂದು ಪ್ರಾಣಿ ಇದೆ ಅಲ್ಲ, ಅದು ತಾವ ಅಂತ ಕೇಳ್ತಿದ್ದೀನಿ. ಆನೆ. ರಾಜಕಾರಣದಲ್ಲಿ ಆನೆ ಮತ್ತು ನಾಯಿ ಕಾಳಗ ಶುರುವಾಗಿದೆ. ಆನೆ ನಡೆದಿದ್ದೇ ದಾರಿ, ಆದ್ರೆ ಬೊಗಳೋದು ನಾಯಿಗಳ ಕೆಲಸ. ಬೊಗಳು ನಾಯಿಗಳಿಗೆ ಬೆಲೆ ಇಲ್ಲ. ನಡೆಯೋ ಆನೆ ನಾಯಿಗಳನ್ನ ಕೇರ್ ಮಾಡಲ್ಲ. ಹಾಗಾದ್ರೆ ಇಲ್ಲಿ ಆನೆ ಯಾರು, ನಾಯಿ ಯಾರು? ಉತ್ತರ ಕನ್ನಡ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಹೇಳಿದ ಕತೆಗೆ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಕೊಟ್ಟ ಡಿಚ್ಚಿ ಹೇಗಿದೆ ಗೊತ್ತಾ? ಅಷ್ಟಕ್ಕೂ ಏನಿದು ಆನೆ ಮತ್ತು ನಾಯಿ ಕತೆ ಅಂದ್ರ ಅದನ್ನ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸಿದ್ದರಾಮಯ್ಯ ರಾಜಕಾರಣದ ಮಾಸ್ ಲೀಡರ್, ಅಹಿಂದ ವರ್ಗದ ನೆಚ್ಚಿನ ನಾಯಕ, ಬಡವರ ಪರ, ಶೋಷಿತರ ಪರ, ತುಳಿತಕ್ಕೊಳಗಾದವರ ಪರ ನಿಂತಿರೋ ಏಕೈಕ ಜನನಾಯಕ ಅಂದ್ರೆ ಅದು ಸಿದ್ದರಾಮಯ್ಯ. ನುಡಿದಂತೆ ನಡೆದ ನಾಯಕ ಸಿದ್ದರಾಮಯ್ಯ. ಇಂಥ ಸಿದ್ದರಾಮಯ್ಯನವರ ಪರ ಅನಂತ್ ಕುಮಾರ್ ಹೆಗಡೆ ಕಳೆದ 2-3 ತಿಂಗಳಿಂದ ತುಂಬಾ ಕೇವಲವಾಗಿ, ಅತ್ಯಂತ ತುಚ್ಛವಾಗಿ ಮಾತನಾಡ್ತಿದ್ದಾರೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಅಲ್ಲಲ್ಲಿ ಟಾಂಟ್ ಕೂಡ ಕೊಟ್ಟಿದ್ದಾಯ್ತು. ಸಂಸ್ಕೃತಿ ಅಂದ್ರೆ ಏನು? ಮನುಷ್ಯತ್ವ ಅಂತ. ಸಂಸ್ಕೃತಿ ಅನ್ನೋದು ಮನುಷ್ಯತ್ವ ಇರಬೇಕು. ಮೊದಲು ಸಂಸ್ಕೃತಿ ಸಭ್ಯತೆ ಬಗ್ಗೆ ಮಾತಾಡೋದನ್ನ ಬಿಡಿ, ಯಾಕಂದ್ರೆ ಅದರ ಅರ್ಥನೇ ಗೊತ್ತಿಲ್ಲದೆ ಇರತಕ್ಕಂಥ ಜನ ನೀವು. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಸಿದ್ದರಾಮಯ್ಯನವರ ಪರ ಬ್ಯಾಟಿಂಗ್ ಮಾಡ್ತಾ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅನಂತ್ ಕುಮಾರ್ ಹೆಗಡೆ ಅವರೇ, ಕಂಟ್ರೋಲ್ ಯುವರ್ ಟಂಗ್ ಅಂತೇಳಿ ಗುಡುಗಿದ್ರು. ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ. ಹಿಂದೂ ಧರ್ಮ ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಅಂತೇಳಿ ಕಿಡಿಕಾರಿದ್ರು. ಅನಂತ್ ಕುಮಾರ್ ಹೆಗಡೆ ಅವರು ಸಂಸ್ಕೃತಿ ಬಗ್ಗೆ ಮತ್ತೆ ಬಹಿರಂಗ ಚರ್ಚೆಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಕರೆದಿದ್ದಾರೆ. ನಾನು ಅನಂತ್ ಕುಮಾರ್ ಹೆಗಡೆ ಅವ್ರಿಗೆ ಕೇಳಕ್ ಬಯಸ್ತೀನಿ, ನೀವು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಚರ್ಚೆಗೆ ಬರೋದಕ್ಕಿಂತ ಮುಂಚೆ ಫಸ್ಟ್ ನನ್ನ ಜೊತೆ ಬನ್ನಿ. ಆ ಚರ್ಚೆಯಲ್ಲಿ ನೀವು ಗೆದ್ರೆ ನಾನೇ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ಇದೀಗ ಮತ್ತೆ ಪ್ರದೀಪ್ ಈಶ್ವರ್ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಹಾಗಾದ್ರೆ ಅನಂತ್ ಕುಮಾರ್ ಹೆಗಡೆ ಮತ್ತೆ ಅದ್ಯಾವ ಲೂಸ್ ಟಾಕ್ ಮಾತಾಡಿದ್ರು ಗೊತ್ತಾ? ಅದನ್ನೇ ತೋರಿಸ್ತೀವಿ ನೋಡಿ. 400ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನ ನಾವು ಗೆದ್ರೆ ಅಲ್ಲಿರುವಂತಹ ವಿಧಾನಸಭೆಗಳನ್ನ ನಾವು ಗೆಲ್ಲಬಹುದು. ಆಗ ಕನಿಷ್ಠ 20ಕ್ಕೂ ಹೆಚ್ಚು ರಾಜ್ಯಗಳು ನಮ್ಮ ಹತ್ರ ಬರ್ತವೆ. 20ಕ್ಕೂ ಹೆಚ್ಚು ರಾಜ್ಯಗಳು ನಮ್ಮ ಕೈನಲ್ಲಿ, ಬಿಜೆಪಿ ಕೈನಲ್ಲಿ ಬಂದ್ರೆ ರಾಜ್ಯ ಸರ್ಕಾರಗಳಲ್ಲಿ ಕೂಡ 2/3 ಮೆಜಾರಿಟಿ ನಮ್ಗೆ ಬಂದಾಗ, ಅಷ್ಟರ ನಂತರದಲ್ಲಿ ಲೋಕಸಭೆಯಲ್ಲಿ 2/3 ಮೆಜಾರಿಟಿ, ರಾಜ್ಯಸಭೆಯಲ್ಲಿ 2/3 ಮೆಜಾರಿಟಿ, ರಾಜ್ಯ ಸರ್ಕಾರಗಳಲ್ಲಿ 2/3 ಮೆಜಾರಿಟಿ. ಒಮ್ಮೆ ಇಷ್ಟ ಆದ ನಂತರದಲ್ಲಿ ಆಮೇಲೆ ಮಾರಿಜಾತ್ರೆ ನೋಡಿ ಹೆಂಗಿರುತ್ತೆ. ಇದೇ ಮಾತು ನೋಡಿ ಇದೀಗ ಕಾಂಗ್ರೆಸ್ ಶಾಸಕ ಮತ್ತು ಸಿದ್ದು ಶಿಷ್ಯ ಪ್ರದೀಪ್ ಈಶ್ವರ್ ಅವರನ್ನ ಕೆರಳಿಸಿರೋದು. ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ 400 ಸೀಟ್ ಗೆದ್ರೆ ರಾಜ್ಯಸಭೆಯಲ್ಲೂ 2/3 ಮೆಜಾರಿಟಿ ಬರುತ್ತೆ. ಆಮೇಲೆ ದೇಶದ 20ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ನಮ್ಮ ದೇಶದ ಸಂವಿಧಾನವನ್ನೇ ಬದಲಾಯಿಸಬಹುದು ಅಂತೇಳಿ ಅನಂತ್ ಕುಮಾರ್ ಹೆಗಡೆ ಅವರು ಹೇಳಿದ್ರು. ಇದಕ್ಕೆ ಪ್ರದೀಪ್ ಈಶ್ವರ್ ಕೊಟ್ಟ ಟಾಂಟ್ ಹೇಗಿತ್ತು ನೋಡಿ. ಮಾನ್ಯ ಅನಂತ್ ಕುಮಾರ್ ಹೆಗಡೆ ಅವರೇ, ಸಂವಿಧಾನನ ಬದಲಿಸ್ತೀವಿ ಅಂತ ನೀವೇನೋ ಸ್ಟೇಟ್ಮೆಂಟ್ ಕೊಟ್ರಿ. ನಿಮ್ಮಪ್ಪ, ನಿಮ್ಮ ತಾತ, ಅವರಪ್ಪ ಕೈಯಲ್ಲೂ ಅದಾಗಲ್ಲ. ಗೌರವಾನ್ವಿತ ಅನಂತ್ ಕುಮಾರ್ ಹೆಗಡೆ ಅವರೇ, ಮತ್ತೊಮ್ಮೆ ಹೇಳ್ತಿದ್ದೀನಿ, ನಿಮ್ಮ ತಂದೆಯವರು, ನಿಮ್ಮ ತಾತ ಅವರು, ಅವರಪ್ಪ ಅವರು, ಇವ್ರು ಯಾರ ಕೈಯಲ್ಲೂ ಸಂವಿಧಾನ ಟಚ್ ಮಾಡೋಕ್ಕಾಗಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನದ ಬಗ್ಗೆ ನಿಮಗೆ ಅದೆಷ್ಟು ಸೀಟ್ ಬಂದ್ರು ಮೊದಲ ಅಷ್ಟು ಬರಲಿ, ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಇನ್ನ ಇಷ್ಟಕ್ಕೆ ನಿಲ್ಲದ ಪ್ರದೀಪ್ ಈಶ್ವರ್ ಅನಂತ್ ಕುಮಾರ್ ಹೆಗಡೆ ಅವರು ಹೇಳಿದ್ದ ಆನೆ ನಾಯಿ ಕತೆಗೂ ತಿರುಗೇಟನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಟಾಕ್ ವಾರ್ ಹೇಗಿತ್ತು ಗೊತ್ತಾ? ಯಾರ್ಯಾರೋ ಏನೇನೋ ಹೇಳ್ತಾರೆ, ತಿಂಗಳುಗಟ್ಲೆ ಇವತ್ತು ಪತ್ರಿಕೆಯಲ್ಲಿ ಬರಿತಾ ಇರ್ತಾರೆ, ಪೇಪರ್ನಲ್ಲಿ ಹಾಗೆ ಬರುತ್ತೆ, ವಾಟ್ಸಪ್ನಲ್ಲಿ ಹೀಗೆ ಬರುತ್ತೆ, ಗ್ರೂಪ್ನಲ್ಲಿ ಹಿಂಗೆ ಚರ್ಚೆ ಮಾಡ್ತಾ ಇದ್ರೆ. ಆನೆ ಹೋಗ್ತಾ ಇದ್ರೆ ನಾಯಿ ಬೊಗಳಲೇಬೇಕು ಕಣ್ರಿ. ನಾಯಿ ಬೊಗಳದೇ ಇದ್ರೆ ಆನೆಯ ನಡಿಗೆಗೆ ಗತ್ತು ಬರೋದಿಲ್ಲ. ಮತ್ತೆ ಬೊಗಳೋ ನಾಯಿಗಳಿಗೂ ಗೊತ್ತು ಆನೆ ಏನು ತೊಂದರೆ ಕೊಡೋದಿಲ್ಲ ಅವಕ್ಕೆ ಅಂತ ಗೊತ್ತಿದೆ. ಆನೆಗೂ ಗೊತ್ತಿದೆ ಈ ನಾಯಿಗಳು ಬೊಗಳ್ತಾನೆ ಇರ್ತವೆ, ಏನು ಚಿಂತೆ ಮಾಡೋದು ಬೇಡ ಅಂತ ತನ್ನ ರಾಜಗಾಂಭೀರ್ಯದಿಂದ ಆನೆ ಹೋಗ್ತಾನೆ ಇರುತ್ತೆ. ಆನೆ ನಾಯಿಗಳ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆನೆಗೂ ಗೊತ್ತಿದೆ ಈ ನಾಯಿ ನಮಗೇನು ಹೊಡಿಲಿಕ್ಕೆ ಬರೋದಿಲ್ಲ, ಅದು ಅದ್ರ ಪಾಡಿಗೆ ಹೋಗ್ತಾ ಇದೆ. ಆದರೂ ನಮ್ಮ ಡ್ಯೂಟಿ, ನಾವು ಬೊಗಳೋದು ನಮ್ಮ ಡ್ಯೂಟಿ, ಬೊಗಳಬೇಕು ಅಂತ. ದಯವಿಟ್ಟು ಆ ಥರ ಜನಗಳ ಬಗ್ಗೆ, ಆ ಥರ ಚರ್ಚೆಗಳ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಬೇಕನ್ನೋಂಥ ಅಗತ್ಯ ಇಲ್ಲ. ಅನಂತ್ ಕುಮಾರ್ ಹೆಗಡೆ ಅವರೇ, ನೀವು ಹೇಳಿದ್ರಲ್ಲ ಆ ಕಥೆಯಲ್ಲಿ ಆನೆ ಯಾರು ಗೊತ್ತಾ? ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು. ಅದಿನ್ನೊಂದು ಪ್ರಾಣಿ ಇದೆ ಅಲ್ಲ, ಅದು ತಾವ ಅಂತ ಕೇಳ್ತಿದ್ದೀನಿ ಅಷ್ಟೇ ಸರ್, ಮತ್ತೆ ನನ್ನ ತಪ್ಪಾಗಿ ತಿಳಿಬೇಡಿ. ಅದೇನೇ ಇರ್ಲಿ, ಕಳೆದ 5 ವರ್ಷಗಳಿಂದ ತಮ್ಮ ಕ್ಷೇತ್ರದ ಜನರ ಕಷ್ಟ ನಷ್ಟಕ್ಕೆ ಕರಗದ ಅನಂತ್ ಕುಮಾರ್ ಹೆಗಡೆ ಅವರು ಲೋಕಸಭಾ ಚುನಾವಣೆಗೆ 2 ತಿಂಗಳು ಬಾಕಿ ಇರುವಾಗ ದುತ್ತಂತ ಎದ್ದು ಕೂತಿದ್ದಾರೆ. ಹುಸಿ ಹಿಂದುತ್ವದ ಪಾಠ ಮಾಡ್ತಿದ್ದಾರೆ. ಜೊತೆಗೆ ಹಸಿ ಸುಳ್ಳುಗಳನ್ನ ಪೋಣಿಸಿ ಆನೆ ನಾಯಿ ಕತೆ ಹೇಳ್ತಿದ್ದಾರೆ. ಹಾಗಾದ್ರೆ ಈ ನಾಯಿ ಮತ್ತು ಆನೆ ಸ್ಟೋರಿ ಬಗ್ಗೆ ನೀವೇನಂತೀರಾ? ಇಲ್ಲಿ ಆನೆ ಯಾರು, ನಾಯಿ ಯಾರು? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.